ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ವಿರುದ್ಧ ಸಿಡಿದೆದ್ದಿದ್ದಾರೆ ಮಹಿಳೆಯರು. 3 ತಿಂಗಳಾಯ್ತು ನಮ್ಗೆ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಅನ್ನುವಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಬಾರದೆ ರೊಚ್ಚಿಗೆದ್ದಿದ್ದಾರೆ ಗೃಹಲಕ್ಷ್ಮಿಯರು. ನಾರಿಮಣಿಯರು ಸಾಕಷ್ಟು ಕೋಪಗೊಳ್ತಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 3 ತಿಂಗಳಿಂದ ಬ್ಯಾಂಕ್ಗೆ ಅಲದ್ರೂ ಕೂಡ ಹಣ ಮಾತ್ರ ಜಮೆ ಆಗ್ತಾ ಇಲ್ಲ. ಹಣ ಬಾರದಕ್ಕೆ ಹಲವು ಜಿಲ್ಲೆಯ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ. ಮನೆ ಬಾಡಿಗೆ ಕಟ್ಟಬೇಕು, ಆಸ್ಪತ್ರೆ ಇತರೆ ಖರ್ಚಿಗಾಗಿ ಬಳಕೆ ಆಗ್ತಾ ಇತ್ತು ಆ ಹಣ. ಗೃಹಲಕ್ಷ್ಮಿ ಜೊತೆ ವಿಧವಾ ವೇತನ ಪಿಂಚಣಿ ಕೂಡ ಕೈಗೆ ಸೇರ್ತಿಲ್ವಂತೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಳ್ಳಾರಿಯ ಮಹಿಳೆಯರು ಹಿಡಿಶಾಪ ಹಾಕ್ತಾ ಇದ್ದಾರೆ. 1 ವರ್ಷ ಕಂಪ್ಲೀಟ್ ಆಯಿತು ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ. 15ನೇ ತಿಂಗಳಿದು. ಸೊ ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ, ವಿಧವಾ ವೇತನ ಬರ್ತಿಲ್ಲ, ಏನ್ ಮಾಡೋದು ಅನ್ನುವಂತಹ ಪ್ರಶ್ನೆ ಈ ಮಹಿಳೆಯರದ್ದಾಗಿದೆ. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಈಗಲೂ ಕೂಡ 2,000 ಹಣ ಬರ್ತಾ ಇಲ್ಲ. ಆ ಹಣವನ್ನ ಸೇರಿಸಿ ಈ ಮಹಿಳೆಯರು ಮನೆಗೆ ಬೇಕಾಗಿರುವಂತಹ ವಸ್ತುಗಳನ್ನ ತಗೊಂಡಿರೋದಿದೆ, ಫ್ರಿಡ್ಜ್ ಅನ್ನ ತಗೊಂಡಿರೋದಿದೆ, ಅಥವಾ ತಮಗೆ ಮನೆ ರಿಪೇರಿ ಮಾಡಿಸ್ಕೊಂಡಿರೋದಿದೆ, ಮಕ್ಕಳ ಫೀಸ್ ಕಟ್ಟಿರೋದಿದೆ, ಮನೆಗೆ ಬೇಕಾಗಿರುವಂತಹ ಆಹಾರ ಸಾಮಗ್ರಿಗಳನ್ನ ತಗೊಂಡು ಬಂದಿರುವಂತಹ ಸಾಕಷ್ಟು ಉದಾಹರಣೆಗಳಿದಾವೆ. ಆ ಸಂದರ್ಭದಲ್ಲಿ ಇದೇ ಮಹಿಳೆಯರು ಸಿದ್ದರಾಮಯ್ಯ ಅವರಿಗೆ ಮತ್ತು ಅವರ ಸರ್ಕಾರಕ್ಕೆ ಭೇಷ್ ಅಂತಿದ್ರು. ಆದ್ರೆ 5 ವರ್ಷನೂ ಕೂಡ ನಾವು ಗ್ಯಾರಂಟಿ ಹಣವನ್ನ ನಿಲ್ಸಲ್ಲ, ಕಂಪ್ಲೀಟ್ ಆಗಿ ನಿಮ್ಗೆ ಹಣ ಮುಟ್ಟಿಸ್ತೀವಿ, ಹಣ ಕೊಡ್ತೀವಿ ಅನ್ನುವಂತಹ ಗ್ಯಾರಂಟಿಯನ್ನ ಎಲೆಕ್ಷನ್ ಸಂದರ್ಭದಲ್ಲಿ ಕೊಟ್ಟು ಕಳೆದ 3 ತಿಂಗಳಿಂದ ಹಣ ಬರದೇ ಇರೋ ತರ ಮಾಡಿದ್ದಾರಲ್ಲ, ಇವ್ರಿಗೆ ಏನ್ ಹೇಳ್ಬೇಕು ಅನ್ನುವಂತಹ ಹಿಡಿಶಾಪ ಈ ಮಹಿಳೆಯರದ್ದಾಗಿದೆ. ಐದು ವರ್ಷ ಈ ಗೃಹಲಕ್ಷ್ಮಿ ಗ್ಯಾರಂಟಿಯನ್ನ ಘೋಷಿಸಿರೋ ರಾಜ್ಯ ಸರ್ಕಾರ ಕಳೆದ 3 ತಿಂಗಳಿಂದ ಬಳ್ಳಾರಿಯ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಹಣವನ್ನ ಹಾಕಿಲ್ವಂತೆ. ಈ ಹೆಣ್ಮಕ್ಳು ಮನೆಯಲ್ಲಿ ಕೆಲಸ ಬಿಟ್ಟು, ಬೇರೆ ಬೇರೆ ಕೂಲಿ ಕೆಲಸ ಬಿಟ್ಟು, ಮನೆ ಕೆಲಸ ಬಿಟ್ಟು ಈ ಬ್ಯಾಂಕ್ಗಳಿಗೆ ಅಲ್ದಾಡ್ತಾ ಇದ್ದಾರೆ. ಇದು ಕೇವಲ ಬಳ್ಳಾರಿ ಕಥೆ ಮಾತ್ರವಲ್ಲ. ಬಳ್ಳಾರಿಯನ್ನ ಸೇರಿಸಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದೇ ಪರಿಸ್ಥಿತಿ ಸೃಷ್ಟಿಯಾಗಿದೆ, ನಿರ್ಮಾಣವಾಗಿದೆ. ಹಾಸನ ಆಗಿರಬಹುದು, ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಹಿಳೆಯರು ಹಣ ಬರ್ತಿಲ್ಲ, ಗೃಹಲಕ್ಷ್ಮಿ ಹಣ ಯಾಕೆ ಬರ್ತಿಲ್ಲ ಅನ್ನುವಂತಹ ಆಕ್ರೋಶವನ್ನ, ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಗ್ಯಾರಂಟಿಗಳನ್ನ ನಂಬಿಕೊಂಡು ನಾವು ಸರ್ಕಾರಕ್ಕೆ ವೋಟ್ ಹಾಕಿದ್ವಿ, ಮತ ಹಾಕಿದ್ವಿ, ಆದ್ರೆ ಈಗ ನಂಬಿಕೆ ಹೋಗೋ ತರ ಸರ್ಕಾರ ನಡೆದುಕೊಳ್ತಾ ಇದೆ. 2,000 ಹಣದ ಆಸೆಯನ್ನ ಆರಂಭಿಕ ದಿನದಲ್ಲಿ ತೋರಿಸಿ ಈಗ ಇದ್ದಕ್ಕಿದ್ದಂತೆ ಸ್ಟಾಪ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಸ್ಟಾಪ್ ಮಾಡಿದ್ದಾರೆ ಅನ್ನೋ ಕ್ಲಾರಿಫಿಕೇಶನ್ ಕೂಡ ಬ್ಯಾಂಕಿಗೆ ಹೋದ ಸಂದರ್ಭದಲ್ಲಿ ನಮಗೆ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಘೋಷಣೆ ಮಾಡಿದಂತಹ ಸರ್ಕಾರದ ಭಾಗವಾಗಿರುವಂತಹ ಜನಪ್ರತಿನಿಧಿಗಳು, ಸಿಎಂ ಸಿದ್ದರಾಮಯ್ಯ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರಬಹುದು, ಬೇರೆ ಬೇರೆ ಸಚಿವರಾಗಿರಬಹುದು, ಇದರ ಬಗ್ಗೆ ಮಾತನಾಡಬಹುದಲ್ವಾ, ಕ್ಲಾರಿಫಿಕೇಶನ್ ಕೊಡಬಹುದಲ್ವಾ? ಅದು ಕೂಡ ಮಾಡ್ತಾ ಇಲ್ಲ. ಈ ಹಣ ಬರುತ್ತೋ ಬರಲ್ವೋ ಅನ್ನುವಂತಹ ಪ್ರಶ್ನೆ ಈ ಮಹಿಳೆಯರದ್ದಾಗಿದೆ. ಈ ಮಹಿಳೆಯರ ಪ್ರಶ್ನೆಗೆ ಸರ್ಕಾರ ಏನು ಉತ್ತರಿಸುತ್ತೆ ಕಾದು ನೋಡಬೇಕು. ಈ 2,000 ಹಣದ ಮೇಲೆ ಸಾಕಷ್ಟು ಮಹಿಳೆಯರು ಅವಲಂಬಿತರಾಗಿದ್ರು. ಅವರ ಮನೆಯನ್ನ ನೋಡ್ಕೊಳ್ತಾ ಇದ್ರು, ಬೇಕಾಗಿರುವಂತಹ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ರು, ಮಕ್ಕಳ ಫೀಸ್ ಕಟ್ತಾ ಇದ್ರು. ಕಷ್ಟದ ಸಂದರ್ಭದಲ್ಲಿ 2,000 ಸಾಕಷ್ಟು ಸಹಾಯ ಆಗ್ತಿದೆ ಅಂತಿದ್ರು. ಆದ್ರೆ ಅದೇ 2,000 ಹಣ ಸಿಗದೆ ಇದ್ದಂತಹ ಸಂದರ್ಭದಲ್ಲಿ ನ್ಯೂಸ್ ಫಸ್ಟ್ ಜೊತೆ ತಮ್ಮ ಅಳಲನ್ನ ಇದೇ ಗೃಹಲಕ್ಷ್ಮಿಯರು ತೋಡಿಕೊಂಡಿದ್ದಾರೆ. ನೋಡ್ರೋಣ. 2,000 ರೂಪಾಯಿ ಆಗ್ತಿದ್ರು ಸರ್. ಇವಾಗ 2 ತಿಂಗಳಾಯ್ತು, ಇದು 3ನೇ ತಿಂಗಳು. ಆಕೆ ಇಲ್ಲ ಸರ್. ಬಡವರು ನಮ್ಮ ಪಿಂಚಣಿ ಸತ ಬಂದಿಲ್ಲ, ಪಿಂಚಣಿ ಬಂದಿಲ್ಲ. 2 ತಿಂಗಳಾಯ್ತು. ಮಕ್ಕಳು ಇದು ಸತ ಬಂದಿಲ್ಲ, ಅದು ಸ್ಕಾಲರ್ಶಿಪ್ ಬಂದಿಲ್ಲ ಸರ್. ಈ ಥರ ಎಲ್ಲ 2 ತಿಂಗಳು 3 ತಿಂಗಳು ಬಡವ್ರು ಸರ್. ನಾವು ಬದುಕೋರು ದುಡ್ಕೊಂಡು ಬದುಕೋರು ಹೆಂಗೆ ಬದುಕಬೇಕು? ಭಾಳ ಕಷ್ಟ ಅಲ್ಲಮ್ಮ. ಪಿಂಚಣಿ ಸತಿ ಇಲ್ಲ ಸರ್. ಈಗ ಕೇಳ್ರಿ ಏನು ಹೇಳ್ತಾರ? ಏನು ಹೇಳ್ತಾರೆ ಸರ್ ಅವರು? ಭಾಳ ಕಷ್ಟ ಆಗ್ತಾ ಇದೆ ಮತ್ತೆ ಭಾಳ ಕಷ್ಟ ಅಲ್ಲಮ್ಮ. ಈಗ 2,000 ಬರ್ತಿತ್ತು, ಆ ಪಿಂಚಣಿ ಹೆಂಗ ಒಂದು ನಡೀತಿತ್ತು ಸರ್. ಬಡವ್ರು ಇವಾಗ ಕೆಲಸ ಇರಲಿ ಇರ್ದವಲ್ಲಿ ನಡೀತಿತ್ತು. ಇವಾಗ ಮಳೆ ಒಂದು ಹತ್ಕೊಂಡ್ಬಿಟ್ಟತೆ. ಬಾಡಿಗೆ ಮನೆಗಳು ಬಾಡಿಗೆ ಕಟ್ಕೋಬೇಕು, ಮಕ್ಕಳಿಗೆ ಸ್ಕೂಲ್ ಬುಕ್ ಅಂತ ಅವಂತ ಇವಂತ ಬೇಕು, ಮನೆ ಸಂಸಾರ ನಡಬೇಕು. ಗಂಡು ಮಕ್ಕಳು ಮನೆ ಹೆಂಗ್ರಿ ಬದುಕೋದು? ಇವಾಗ ಯಾವುದೋ ಮೇಲೆ ಬರ್ತಿತ್ತು ಅಂತೇಳಿ ಹೆಂಗ ಜೀವನ ಮಾಡ್ತಿದ್ವಿ. ಇವಾಗ 3-4 ತಿಂಗಳಾಯ್ತು, ಕೆಲ್ಸಗಳು ಇಲ್ಲ. ಹೆಂಗೆ ಜೀವನ ಮಾಡ್ಬೇಕು ಸರ್? ಭಾಳ ಕಷ್ಟ ಆಗುತ್ತೆ ಬಡವರು. ಇವಾಗ ಏನೋ ಬಿಡಪ್ಪ, ಗಂಡು ಮಕ್ಳು ಇದ್ದಾರ,
ನಡೀತೈತೆ ಅನ್ನಕ ಗಂಡು ಮಕ್ಳು ಇದ್ದವ್ರು ಹೆಂಗೆ ಜೀವನ ಮಾಡ್ಬೇಕು? 3 ತಿಂಗಳಾಯ್ತು ಮತ್ತೆ ಹೆಂಗ್ ಸರ್ ಜೀವನ ಮಾಡ್ಬೇಕು? ಮಕ್ಕಳಿಗೆಲ್ಲ ಫೀಸ್ ಎಲ್ಲ ಹೆಂಗ್ ಮಾಡ್ತೀರಮ್ಮ? ಅದೇ 9,000 ಬಂದಿತ್ತಂದ್ರೆ ಒಂದ್ ಸ್ವಲ್ಪ ನಡೀತೈತೆ ಇಲ್ಲ. ಆ ಮಕ್ಕಳಿಗೆ ಫೀಸ್ ಇಲ್ಲ ಏನಿಲ್ಲ ಸರ್. ಅಲ್ಲಿ ಸಾಲ ಮಾಡಿ ಅವ್ರಿಗೆ ಬುಕ್ಕ ಪೆನ್ಸಿಲು ಪೆನ್ನುಗಳು ಕೊಡಿಸ್ವಿ. ಇವಾಗ ಅದು ಕೊಡ್ಸಿರೋದಲ್ಲ, ಮತ್ತೆ ಇವಾಗ ಸಾಲ ಬಡ್ಡಿ ಕಟ್ಕೊಂತ ಹೋಗ್ಬೇಕು. ಹೆಂಗ್ ಸರ್ ಜೀವನ ನಮ್ದು? ಪಿಂಚಣಿ ಒಂದ್ ಸ್ವಲ್ಪ ಬಂದಿಲ್ಲ ಸಲ. ಈ ಕಾಂಗ್ರೆಸ್ ಗ್ಯಾರಂಟಿ ನಂಬಿ ಓಟ್ ಹಾಕಿದ್ರ ಎಲ್ಲ? ಅಲ್ಲ ಸರ್, ಮಾಡ್ಯಾರ ಅವರು 5 ವರ್ಷ ಮಾಡ್ತೀವಿ ಅಂತ ಹೇಳ್ಯಾರ. ಇವಾಗ ಇದ್ದಕ್ಕಿದ್ದಂಗೆ ಸಡನ್ ಕಟ್ ಮಾಡ್ಬಿಟ್ರೆ ಹೆಂಗ್ ಸರ್? 5 ವರ್ಷ ಆಗ್ತೀವಿ ಅಂತ ಅಂದಾರಲ್ಲ, ಆಗ್ಬೇಕಲ್ಲ ಸರ್ 5 ವರ್ಷ. ಎಲ್ಲ ಹೋಗಿ ಬಂದೆ ಸರ್. ಹೋದ ತಿಂಗಳ ಸತ್ಯ ನಾನು 2-3 ಸತಿ ಹೋಗಿದ್ದೆ. ಈ ತಿಂಗಳು 2 ಸತಿ ಹೋಗಿ ಬಂದೀನಿ ಬ್ಯಾಂಕಿಗೆ. ಬಿದ್ದನೇ ಇಲ್ಲ ಸರ್. ಪಿಂಚಣಿನೂ ಬಂದಿಲ್ಲ, ಇದು 2,000 ರೂಪಾಯಿನೂ ಬಂದಿಲ್ಲ. ಹಿಂಗಂದ್ರೆ ಹೆಂಗ್ ಸರ್ ಬಡವ್ರು ಬದುಕೋದು? ಹೇಳಿದ್ರೆ ಅವ್ರು ಹಾಕಿಲ್ಲಮ್ಮ, ಬಂದೇ ಇಲ್ಲ. ಅದಕ್ಕೆ ನಾವೇನು ಮಾಡೋಕ್ಕಾಗ್ತತೆ? ಹಾಕ್ತಿದ್ರೆ ಕೊಡ್ತೀವಿ ನಾವೇನು. ಮತ್ತೆ ಇರ್ತೈತಲ್ಲ ಸರ್. ಮತ್ತೆ ಇವಾಗ ಅದು ಇಲ್ಲ ಇದಿಲ್ಲ ಅಂದ್ರೆ ಜೀವನ ಹೆಂಗ್ ಮಾಡ್ಬೇಕು? ಹೆಣ್ಮಕ್ಳು ಇದ್ದವರು, ಹೆಣ್ಮಕ್ಳು ನಾವು, ನಮ್ಮ ಮನೆಗೆ ಗಂಡು ಮಕ್ಳು ಇಲ್ಲ, ಹೆಂಗ್ ಜೀವನ ಮಾಡ್ಬೇಕು? ಸಣ್ಣ ಮಕ್ಕಳು, ಈ ಮಕ್ಕಳು ಹೆಂಗ್ ಸರ್ ಜೋಪಾನ ಮಾಡೋದು? ಇವಾಗ 3 ತಿಂಗಳಾಯ್ತು ಸರ್, ಬಂದೇ ಇಲ್ಲ. ಅದು ಹೆಂಗಾನ ಮಾಡಿ ಇದು ಮಾಡ್ಬೇಕು ಸರ್, ಬರಂಗ್ ಮಾಡ್ಬೇಕು. ಗ್ಯಾರಂಟಿ ಐತೆ ಸರ್ ಆಗ್ತಾರಂತ. ಮತ್ತೆ ಅವ್ರ ಮಧ್ಯದಾಗ ಏನ್ ಮಾಡ್ತಾರಂತ ಹೆಂಗೆ ಹೇಳ್ಬೇಕು ಸರ್? ಹೇಳಕ್ ಬರಲ್ಲ. ಇವಾಗ ಅದು ಪಿಂಚಣನ್ನ ಮೊದಲಿಂದ ಸರ್ಕಾರಕ್ಕೆ ಗ್ಯಾರಂಟಿ ಕೊಡಕ್ ದುಡ್ಡು ಇಲ್ಲ ಅಂತ ಇದಾರ ಸರ್ಕಾರದಲ್ಲಿ ಅಂತ ಹೇಳ್ತಾ ಇದಾರ. ಅದಂಗೆ ಹೇಳ್ತಾರೆ ಸರ್. ಹಂಗಂತ ಫಸ್ಟ್ ಬಡವ್ರಿಗೆ ಮಾತೇ ಕೊಡ್ಬೇಕು ಸರ್. ಇನ್ನ ವರ್ಷಕ್ಕೆ 1 ಲಕ್ಷ ರೂಪಾಯಿ ಹಾಕ್ತಿವಿ ಅಂತ ಹೇಳಿ ಅಂದಾರ ಅವರು. ಇವಾಗ ಲಾಸ್ಟ್ಗೆ 2,000 ರೂಪಾಯಿ ಹಾಕಿದ್ರೆ ಎಷ್ಟೋ ಇದಾಗ್ತತ್ತಲ್ಲ ಸರ್, ಬಡವ್ರಿಗೆ ಸಹಾಯ ಆಗ್ತತ್ತಲ್ಲ. ಮತ್ತೆ ಅದು ಇಲ್ಲ ಇದಿಲ್ಲ ಅಂದ್ರೆ ಜೀವನ ಹೆಂಗ್ ಸರ್ ಮಾಡೋದು? ಲಾಸ್ಟ್ಗೆ ಅದು ಪಿಂಚಣಿ ಸತ ಬಂದ್ರೆ ಪಿಂಚಣನೇ ಇಲ್ದಂಗೆ ಮಾಡ್ಬಿಟ್ಟಾರಲ್ಲ ಸರ್. ಇನ್ನು ಗೆಲ್ತಾರ ಅವರು, ಇನ್ನು ಹಾಕ್ತಾರ ಹೆಂಗಸ್ರು ಓಟ ಅವ್ರಿಗೆ. ಆಮೇಲೆ ಈಗೊಂದು ಗೆಲ್ಲೋವರೆಗೆ ಏನು ಮಾಡಿದ್ರು? ಗಂಡಸರಿಗೆ 2,000 ಗ್ಯಾರಂಟಿ ಅಂದರು. ಗಂಡಸರಿಗೆ 2,000 ಗ್ಯಾರಂಟಿ ಅಂದರು. ಗಂಡಸ್ರಿಗೂ ಇಲ್ಲ, ಹೆಂಗಸ್ರಿಗೂ ಇಲ್ಲ. ಎಲ್ಲ ನೆಮ್ಸಿ ಅರ್ಧ ಈ ಕಡೆಗೆ ಅರ್ಧ ಆ ಕಡೆಗೆ ಆಯಿತು. ಸೋಮನೆಗೆ ತೆಪ್ಪನೇ ಎಲ್ಲ ಮುಚ್ಚಿದ ಕೆಂಡದಂಗೆ, ಬೂದಿ ಮುಚ್ಚಿದ ಕೆಂಡದಂಗೆ ಅವರೇ. ಬೂದಿ ಮುಚ್ಕೊಂಡು ಕೆಂಡದಂಗೆ ಇರೋದವರು, ಇನ್ನೇನಿಲ್ಲ. ಗೊತ್ತಾಯ್ತಾ? ಈಗ ನೋಡಿದರೆ 1 ವರ್ಷ ಹಾಕಿದ್ರೇನಪ್ಪ, 1 ವರ್ಷ ಅಲ್ಲ 8 ತಿಂಗಳು ಹಾಕವ್ರೆ. 8 ತಿಂಗಳು ಹಾಕವ್ರೆ ಬಿಡಿ. ಈ ಸರಿ ಎಲೆಕ್ಷನ್ನು 1 ತಿಂಗಳೈತೆ ಅನ್ನಂಗೆ ನಿಲ್ಲಿಸಿದ್ದು. ಎಲೆಕ್ಷನ್ ಆಯ್ತಲ್ಲ, MP ಎಲೆಕ್ಷನ್ ಆದಮೇಲೆ ನಿಲ್ಲಿಸಿದ ದುಡ್ಡು. ಅಲ್ಲಿಂದ ಇಲ್ಲಿವರೆಗೂ ಯಾರಿಗೂ ದುಡ್ಡು ಬಂದಿಲ್ಲ, ಒಬ್ರಿಗೂ ದುಡ್ಡು ಬಂದಿಲ್ಲ, 1 ರೂಪಾಯಿ ದುಡ್ಡು ಬಂದಿಲ್ಲ ಅಷ್ಟೇ. ಏನಾ? ಹೌದು, ಆಗುತ್ತೆ. ಮತ್ತೆ ಈಗ ಏನಾದ್ರು ಮತ್ತೆ ಅದೇ ಥರ ಹಾಕಿದರೆ ಅನುಕೂಲ ಆಗುತ್ತೆ. ಇಲ್ಲ ಅಂತ ಹೇಳಂತಂದರೆ ಸಿದ್ದರಾಮಯ್ಯ ಇರೋವರೆಗೂ ಹೆಂಗಸ ಹತ್ರ ಬೈಸ್ಕೊಳ್ಳೋದೇ, ಬೈತಾ ಇರ್ತಾರೆ. ಅಯ್ಯೋ ನನ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಓಟ್ ಹಾಕಿಸ್ಕೊಂಡ್ರು, ನಮಗೆ ದುಡ್ಡು ಬರಲಿಲ್ಲ. ಯಾರ ಬಾಯಲ್ಲಿ ನೋಡಿದ್ರು ಅವ್ನಿಗೆ ಹಾಕ್ತಿದ್ರು ಆಗಿತ್ತು ಅಂತಾರೆ ಹೊರ್ತು, ಅಯ್ಯೋ ದುಡ್ಡು ಬತ್ತೈತೆ ಹಾಕಿದ್ರಾಗಿತ್ತು ಅಂತ ಯಾರ ಬಾಯಲ್ಲೂ ಇಲ್ಲ. ಎಲ್ಲರ ಬಾಯಲ್ಲೂ ಅವ್ನಿಗೆ ಹಾಕ್ತಿದ್ರು ಆಗಿತ್ತು ಅಂತಾರೆ. ಅವ್ನಿಗೆ ಹಾಕ್ತಿದ್ರಾಗಿತ್ತು ಅಂತಾರೆ ಹೊರ್ತು ಹಾಕ್ಬೇಕಾಗಿತ್ತು ಅಂತ ಇದುವರೆಗೆ ಯಾರ ಬಾಯಲ್ಲೂ ಕೇಳೇ ಇಲ್ಲ ನಾನು. ಗೃಹಲಕ್ಷ್ಮಿದೇ ಕೇಳಿಲ್ಲ. ಆಮೇಲೆ ಇನ್ನೂ ಒಂದು ರೇಷನ್ ಕಾರ್ಡು, ಅರ್ಧ ಜನಕ್ಕೆ ರೇಷನ್ ಕಾರ್ಡ್ ಇಲ್ಲ. ಗೊತ್ತಾಯ್ತಾ? 2 ದಿವಸ ರೇಷನ್ ಕಾರ್ಡ್ ಬಿಡ್ತವ್ರೆ ಅಂತ ಹೇಳಿ ಮೊಬೈಲಲ್ಲಿ TV-ಲೆಲ್ಲ ತೋರಿಸಿದ್ರು. ನಾನು ಹೋಗಿದ್ದೆ, ನನಗೂ ರೇಷನ್ ಕಾರ್ಡ್ ಮಾಡ್ತಾರೆ ಅಂತ ಹೋಗಿದ್ದೆ. ಅಲ್ಲಿ ಗಲಾಟೆ ಆಗಿ ರೇಷನ್ ಕಾರ್ಡೇ ಮಾಡೋಕ್ಕಾಗಲಿಲ್ಲ, ಒಬ್ರಿಗೂ ಒಂದು ಕಾರ್ಡ್ ಮಾಡೋಕ್ಕಾಗಲಿಲ್ಲ. ಇಲ್ಲ ಬಂದಿಲ್ಲ, ಇದು 3 ತಿಂಗಳಿಂದ ಬಂದಿಲ್ಲ. ಈಗ ಬರಬೇಕಾಗಿತ್ತು, ಬಂದಿಲ್ಲ. ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡಿದ್ವಿ, ಬಂದಿಲ್ಲ. ಅದಕ್ಕೆ ಆಮೇಲೆ ಅಕ್ಕಿ ದುಡ್ಡು ಬಂದಿಲ್ಲ. ಏನಕ್ಕೆ ಬಂದಿಲ್ಲ ಅಂತ ಗೊತ್ತಿಲ್ಲ, ಹಾಕಿಲ್ಲ. ಕೇಳಿದ್ರೆ ಬ್ಯಾಂಕಲ್ಲಿ ಚೆಕ್ ಮಾಡಿದ್ರೆ ಹಾಕಿದೀವಿ, ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಬಂದಿಲ್ಲ. ಮೊದಲೆಲ್ಲ ಗೃಹಲಕ್ಷ್ಮಿ ದುಡ್ಡು ಕರೆಕ್ಟ್ ಒಂದು 4-5 ತಿಂಗಳು ಬಂದಿದೆ, ನನಗೆ ಬಂದೇ ಇಲ್ಲ ಜಾಸ್ತಿ. 10 ಕಂತು ಬಂದಿದೆ, ಬಂದೇ ಇಲ್ಲ. 10 ಕಂತಲ್ಲಿ ಒಂದು 5-6 ಬಂದಿರ್ಬೇಕಷ್ಟೇ, ಒಂದು 5 ಬಂದಿರುತ್ತೆ ಅಷ್ಟೇ. ಲಕ್ಷ್ಮಿ ದುಡ್ಡು ಬರ್ತಾ ಇತ್ತು, ನಮಗೆಲ್ಲ ಚೆನ್ನಾಗಿ ಅನುಕೂಲ ಆಗಿತ್ತು. ಯಾಕೆ ಇವಾಗ ನಿಲ್ಲಿಸಿದ್ರೆ? ಎಲೆಕ್ಷನ್ ಮುಂಚೆ ಎಲ್ಲ ಬಂತು, ಎಲೆಕ್ಷನ್ ಆದಮೇಲೆ ನಿಲ್ಲಿಸೇ ಬಿಟ್ಟಿದ್ದೀರ, ಯಾಕೆ ಅಂತ ಗೊತ್ತಿಲ್ಲ. ಒಂಚೂರು ದಯಮಾಡಿ ಕೊಟ್ಟರೆ ಒಳ್ಳೇದು, ನಮಗೆ ಅನುಕೂಲ ಆಗತ್ತೆ. ಅದು ನಂಬ್ಕೊಂಡು ಏನೇನೋ ಮಾಡ್ಕೊಂಡಿದ್ದೀವಿ. ಯಾವುದು ಇವಾಗ ಆಸ್ಪತ್ರೆಗಳಿಗೆ ತೋರ್ಸೋಕ್ಕಾಗಲಿ ಪ್ರತಿಯೊಂದಕ್ಕೂ ಇಲ್ದಂಗೆ ಆಗಿದೆ. ಚೂರು ದಯವಿಟ್ಟು ಕೊಟ್ಟರೆ ಒಳ್ಳೆಯದು. 2 ತಿಂಗಳಿಂದ ಬರ್ತಾ ಇಲ್ಲ. ಎಲ್ಲಿ ಕೇಳಿದೀವಿ ಸರ್? ಯಾರು ಬರ್ತಾರೆ ಕೇಳೋಕ್ಕೆ? ಯಾರನ್ನೂ ಕೇಳಿಲ್ಲ. ಇವಾಗೆ ನೀವು ಬಂದಿರೋದಕ್ಕೆ ಹೇಳ್ತಾ ಇದ್ದೀವಿ. ಬ್ಯಾಂಕಲ್ಲಿ ಹೋಗಿ ಕೇಳಿದ್ರು ಬಂದರೆ ಕೊಡ್ತೀವಿ ಕಣ್ರಿ ಅಂತಾರೆ, ಪೋಸ್ಟ್ ಆಫೀಸಿಗೆ ಹೋಗ್ರಿ ಅಂತಾರೆ, ಅಲ್ಲೋದ್ರೂ ಅದೇ ಹೇಳ್ತಾರೆ.
ಈಗ ಯಾರಿಗೆ ಕೇಳಬೇಕು ಅಂತ ಗೊತ್ತಿಲ್ಲ. ಈ ಗೃಹಲಕ್ಷ್ಮಿ ಒಂದು ಹೆಣ್ಮಕ್ಳಿಗೆ ಒಂದು ಆಸೆ ತೋರಿಸಿ ಕಾಂಗ್ರೆಸ್ನವರು ಓಟನ್ನು ಗಿಟ್ಟಿಸ್ಕೊಂಡ್ರು. ಆದರೆ ಈಗ ಗೃಹಲಕ್ಷ್ಮಿ 3 ತಿಂಗಳಿಂದ ಬರ್ತಾ ಇಲ್ಲ. ಇದಕ್ಕೆ ಕಾರಣ ಕೊಡಬೇಕು. ತುಂಬ ಜನ ಹೆಣ್ಮಕ್ಳು ಗೃಹಲಕ್ಷ್ಮಿ ಬರುತ್ತೆ ಅಂಥೇಳಿ ಇನ್ನೂ ದಾರಿ ನೋಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಸರಿಯಾದ ಸಮಯದಲ್ಲಿ ಹಣ ಪಾವತಿ ಆಗ್ತಾ ಇಲ್ಲ. ಯಾಕೆ ಅಂತೇಳಿ ಇದ್ರ ಬಗ್ಗೆ ನೀವು ಸ್ಪಷ್ಟನೆ ಕೊಡಬೇಕು. ಇದು ಒಂದೇ ಅಲ್ಲ, ಉಳಿದ ಯೋಜನೆಗಳು ಸಹ ಮಹಿಳೆಯರಿಗೆ ನೀವು ತುಂಬ ಒಂದು ಆಸೆ ತೋರಿಸಿದ್ದೀರಿ ಅಂಥೇಳಿ ನಾವು ಹೇಳ್ತೀವಿ. 3 ತಿಂಗಳಿಂದ ಬರ್ತಾ ಇಲ್ಲ. ಅದು ಯಾಕೆ ಅಂತೇಳಿ ಸ್ಪಷ್ಟನೆ ಕೊಡಬೇಕು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ತಾ ಇರ್ತೀರಿ, ಬಟ್ ಯಾಕೆ ಬರ್ತಾ ಇಲ್ಲ, ಯಾಕೆ ನಿಲ್ತು? ಇಷ್ಟು ದಿನ ಸರಿಯಾಗಿ ಬರ್ತಾ ಇತ್ತು. MP ಎಲೆಕ್ಷನು ಮುಗಿಯೋವರೆಗೂ ಅಂತೂ ಕರೆಕ್ಟ್ ಬರ್ತಾನೇ ಇತ್ತು. ಎಲೆಕ್ಷನ್ ಆದಮೇಲೆ ದುಡ್ಡು ತಾನಾಗಿ ನಿಂತೋಯ್ತು. ಬಟ್ ಯಾಕೆ ಅಂತೇಳಿ ನಮಗೆ ಇನ್ನೂ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಬಂದ್ ಮಾಡಿಬಿಡ್ಬೇಕ್ರಿ, ಸುಮ್ಮನೆ ಆಸೆ ಹಚ್ಚಿದಂಗಲ್ರಿ ಅದು ಅದು ಹಂಗೆ ಮಾಡಬಾರ್ದಾಗಿತ್ತು. ಅವರು ಮಾಡಿಬಿಟ್ರೆ ಎಲ್ಲ ಜನಕ್ಕೆಲ್ಲ ಮೋಸ ಮಾಡ್ದಂಗೆ ಅದ. ಬಂದ್ ಮಾಡಿಬಿಡ್ಬೇಕು ಅವರು. 5 ವರ್ಷನೂ ಕೊಡ್ತೀವಿ ಅಂತೇಳಿ ಸಿದ್ದರಾಮಯ್ಯ ಎಲ್ಲ ಸುಳ್ಳ್ರಿ ಅದು, ಅವ್ರು ಹೇಳಿದ್ದೆಲ್ಲ ಸುಳ್ಳು. ಅದಕ್ಕೆ ಅದನ್ನು ಕೊಡ್ಬೇಕು. ಮೊದ್ಲು ಮಾಡಿದ್ದ ತಪ್ಪು. ಈಗ ಇದೊಂದು ಆಧಾರ್ ಕಾರ್ಡಿಂದೊಂದು ಮಾಡಿ ದೊಡ್ಡ ತಪ್ಪು ಮಾಡ್ಯಾರ. ಈಗ ಇದನ್ನೊಂದು ಮಾಡಿ ಜನರೆಲ್ಲ ಮೋಸ ಹೋಗ್ಬಿಟ್ಟಾರ. ಅದು ಬಂದ್ ಮಾಡೋದು ಚಲೋ ಅವರು. ಹೌದು, ಅದಕ್ಕೆ ಭರವಸೆನೇ ಇಲ್ಲ ಅಲ್ರಿ. ಅವ್ರು ಕೊಡ್ತಾರ ಅನ್ನೋದು ಏನು ಗ್ಯಾರಂಟಿ? ಅವ್ರಿಗೆ ಐತೆ ಇಲ್ಲ, ಯಾರಿಗೂ ಗೊತ್ತಿನ್ ಮತ್ತೊಬ್ರಿಗೆ ಏನು ಕೊಡ್ತಾರ ಅವರು? ಅವ್ರು ಹೇಳ್ತಾರ್ರಿ. ಅವ್ರು ಹೇಳಿದ ಮಾತು ನಾವು ಕೇಳ್ಕೊಂಡು ಕುಂದ್ರಕ್ಕಾಗತ್ತ? ಅವ್ರು ಎಷ್ಟು ಸುಳ್ಳು ಎಷ್ಟು ಖರೆ ನಾವು ಯಾರಿಗೆ ಗೊತ್ತು? ನಂಬಕ್ಕಾಗಲ್ಲ, ನಂಬಿಕೆ ಇಲ್ಲ. ಇಲ್ರಿ ಸರ್, ಚುನಾವಣೆ ಆಗೋ ಮಟ್ಟ ಹಾಕಿರಿ ಸರ್. ಚುನಾವಣೆ ಆದ ನಂತರ ಈಗ ಹಾಕಿಲ್ರಿ ಸರ್. 2,000 ರೂಪಾಯಿ ಜಮಾ ಆಕೈತಿ ಅದ್ರ ಮ್ಯಾಗ ನಾವು ಭರವಸೆ ಇಟ್ಟಿದ್ದು ಹೆಣ್ಮಕ್ಳೆಲ್ಲ. ಹತ್ರ ಒತ್ತಿಂತರ ನಾವು ಸಂಘ ಒತ್ತಿಂದ್ರ ಎಲ್ಲ ತುಂಬ್ರಿ ಈಗೆಲ್ಲ ತೊಂದರೆ ಆಗದ್ರಿ ಸರ್. ಗೋರ್ಮೆಂಟ್ ಅಂದಿಂತ್ರ ಹಾಕಿಲ್ರಿ ಸರ್. ಎಷ್ಟು ಅನುಕೂಲ ಆಗ್ತಾಯಿತ್ತು ನಮಗೆ? 2,000 ರೂಪಾಯಿ ಹಾಕ್ತಾ ಇದ್ರು. ಮನಿ ಖರ್ಚು ನಡ್ತೈತಿ ಸರ್ ಅವ್ರ. ಮತ್ತು ಸಂಘ ಪಂಗ ನಡೀತಿದ್ವಿ. ಸಂಘ ಮಾಡಿಸಿದ್ರು ಸರ್, ಸಂಘ ನಡೀತಿದ್ದು ರೀ. ಈಗ 2 ಕಂತು ಆತ್ರೆ ಹಾಕಿಲ್ರಿ ಸರ್. 2 ತಿಂಗಳಾಯ್ತು ಜಮಾ ಆಗಿಲ್ರಿ ಸರ್. 15 ತಿಂಗಳ ಸರ್ಕಾರ ಬಂದು 15 ತಿಂಗಳಾದ್ರೂ ಇನ್ನೂ ಅವರು ಏನು ವಿಚಾರ ಇಲ್ರಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.